ಹಲೋ ಎವ್ರಿವನ್, ನೋಡ್ರಿ ಇವತ್ತ ಬಿಜಾಪುರಕ್ಕೆ ಏನಂದ್ರೆ ನಮ್ಮಲ್ಲಿ ಒಬ್ಬರು ಭಾರಿ ಕಲಾವಿದರಿದ್ದಾರೆ, ಹಿರಿಯ ಕಲಾವಿದರಾರ ಅವರು ಫೇಮಸ್ ಅದಾರ, ಮಣ್ಣು ಮೌಲ್ಯ ಅಂತ ಫೇಮಸ್ ಅದಾರ. ಅವರ ನಮ್ಮಲ್ಲಿ ಬಂದಾರ. ಇವತ್ತ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ನಮ್ಮ ಆರ್ಕೆ ಇಂಟರ್ ಸಲೂನ್ ಅಕಾಡೆಮಿಗೆ ವಿಸಿಟ್ ಕೊಟ್ಟಾರೆ. ಇವಾಗ ಬರೀ ಸರ್, ನಮಸ್ತೆ. ನಮಸ್ಕಾರ ಸರ್, ಆರ್ಕೆ ಸರ್, ನಮಸ್ಕಾರ ರೀ. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ನನಗೆ ಇಲ್ಲಿ ಬಹಳ ಖುಷಿ ಆಯ್ತು. ನಮ್ ಬಿಜಾಪುರ್ನಾಗ ಇಂಥದ್ದು ಒಂದು ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ ಅಕಾಡೆಮಿ ಐತಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಇನ್ಸ್ಟಾಗ್ರಾಮ್ನಾಗ ಸ್ಕ್ರೋಲ್ ಮಾಡ್ಕೋತ ನಮ್ಮ ಸಂಜು ಬಸಾಯ ಹೇಳಿದ್ರು ನನಗೆ, ಇಲ್ಲಿ ಹೋಗಿ ಕಾಕ ನೀನು ಒಂದ್ ಸ್ವಲ್ಪ ತಲೆಯಾಗ ಒಂದ್ ಸ್ವಲ್ಪ ಬೋರ್ಡ್ ಭಾಳ ಆಗಿ ಒಂದ್ ಸ್ವಲ್ಪ ಬಿಗ್ ಹಾಕೊಂಡ ಹೀರೋ ಹಂಗ್ ಕಾಣ, ನೀನು ಇನ್ನ ನಿನ್ ಕಡೆ ಭಾಳ ಕಸು ಐತಿ ಅಂತ. ಆದ್ರೂ ಕೂಡ ಬಂದಿನಿ. ಏನ ಬಿಗ್ ಮಾಡ್ಸೋದೈತಿ, ಹಿಂದಿನ ನಾಳೆ ಮಾಡ್ಸೀನಿ. ಆದ್ರೆ ಏನೈತಿ ಅಂದ್ರೆ ನೋಡ್ಲಕ್ ಬಂದಿನಿ ಒಳಗ್. ಮೊದಲ ತೋರಿಸ್ತೀನಿ ಬರೀ ಸರ, ಫಸ್ಟ್ ಕ್ಲಾಸ್ ನೋಡಾತ್ರಿ. ಯಾಕಂದ್ರೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಸ್ಕಿನ್ ಟ್ರೀಟ್ಮೆಂಟ್, ಎರಡು ವರ್ಕ್ ಆಕತಿ. ನೇಲ್ ಆರ್ಟ್ ಹಿಡಿದ ಹೇರ್ ಆರ್ಟ್ ತನಕ ಎಲ್ಲಾನು ಅದ. ವಿತ್ ಅಕಾಡೆಮಿನ ಅದ. ಸರ್ಗೆ ತೋರಿಸ್ತೀವಿ ಎಲ್ಲ ತರ ನೋಡ್ರು. ಬಾರಿ ತೋರಿಸ್ತೀನಿ ಸರ್. ಮತ್ತೆ ಇನ್ನೊಂದ್ ಸರ್, ಇದ್ರೊಳಗ ಇದು ಹೇರ್ ಟ್ರೀಟ್ಮೆಂಟ್ ಏನ್ ಕೊಡ್ತಿರಲ್ಲ ಬಿಗ್, ಇದು ಸರ್ಜಿಕಲ್ ಅದ, ನಾನ್ ಸರ್ಜಿಕಲ್ ಅದ? ನಾನ್ ಸರ್ಜಿಕಲ್. ನೋಡ್ರಿ, ಇಲ್ಲಿ ನಮ್ಮ ಈ ಅಕಾಡೆಮಿನಲ್ಲಿ ಬಹಳಷ್ಟು ಕಲಾವಿದರು ಬಂದ್ ಕೇಸಿಂದ ತಮ್ಮ ಎಲ್ಲ ಹೇರ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ಯಾರ. ಇನ್ನು ಬಹಳಷ್ಟು ಇಲ್ಲಿ ವರ್ಕ್ ಮಾಡ್ತಾರ. ಅದು ಏನೇನ್ ಮಾಡ್ತಾರ ಅನ್ನೋ ತೋರ್ಸುನು, ಬರ್ರಿ ಒಳಗ್. ಅಬ್ಬಾ ದೊಡ್ಡ ಒಂದು ದವಾಖಾನೆ ತೆಗ್ದಂಗ ತೆಗ್ದಿರಿ ಸರ್. ಇದು ರಿಸೆಪ್ಷನ್ ಸೆಂಟರ್. ಇದು ರಿಸೆಪ್ಷನ್ ಸೆಂಟರ್. ಓಕೆ, ಇವೆಲ್ಲ ಮಷಿನರಿ ಸರ್, ಇವೆಲ್ಲ. ಇದು ಆಫೀಸ್ ಸರ್. ಇದು ಆಫೀಸ್ ಅದ ಏನ್ರಿ? ಎಸ್ ಎಸ್ ಎಸ್, ವೆರಿ ನೈಸ್, ಮಸ್ತ್ ಅದ. ಎಲ್ಲ ತರ ನಿಮಗೆ ಯಾವ ಪ್ರಾಬ್ಲಮ್ ಇದೆ ಎಲ್ಲ ನಿಮಗೆ ಹೇರ್ ಸಲುವಾಗಿ ಏನೇ ಪ್ರಾಬ್ಲಮ್ ಇದೆ ಅದು ಎಲ್ಲ ನಿಮಗೆ ಇಲ್ಲಿ ಮಾಡ್ತಾರ. ದಯವಿಟ್ಟು ಒಂದ್ ಸಲ ನಮ್ಮ ಬಿಜಾಪುರದ ಆಶ್ರಮ್ ರೋಡಿಗೆ ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ ಮತ್ತು ಅಡ್ರೆಸ್ ಕೂಡ ಸ್ಕ್ರೀನ್ ಮೇಲೆ ಬರ್ದಿದ್ದೀನಿ. ನಂಬರ್ನು ಸಾಹೇಬ್ರದ್ದು ಕೊಟ್ಟಿದ್ದೀನಿ. ನೀವು ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬಂದ ಕೇಸಿಂದ ನಿಮ್ಮ ಹೇರ್ ನಲ್ಲಿ ಏನಾದ್ರೂ ಫಾಲ್ಟ್ ಇದ್ರೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಎಲ್ಲ ಸೊಲ್ಯೂಷನ್ ಇವ್ರು ಕೊಡ್ತಾರ. ನಮ್ಮ ಆರ್ಕೆ ಇಂಟರ್ನ್ಯಾಷನಲ್ ಅಕಾಡೆಮಿಗೆ ಬಂದ್ ಬಿಡ್ರಿ, ಒಳಗೆ ಬರ್ರಿ. ಮೇಲ್ ಸೆಕ್ಷನ್ ಏನ್? ಮೇನ್ ಗ್ರೂಮಿಂಗ್ ಆಗತ್ತೆ ಇಲ್ಲೆಲ್ಲ. ಹೇರ್ ಕಟಿಂಗ್ಸ್, ವಿಟಿಂಗ್ಸ್ ಎಲ್ಲ ಟೋಟಲಿ ಮೇನ್ ಸೆಕ್ಷನ್ ಸರ್. ನನಗಂತರೂ ಇಲ್ಲಿ ಬಂದ ಕೇಸಿಂದ ನೋಡಿ ಕೇಸಿಂದ ಬಹಳ ಖುಷಿ ಆತ್ರಿ. ದಯವಿಟ್ಟು ನಮ್ಮ ಬಿಜಾಪುರದ ಅಕ್ಕಪಕ್ಕದ ಜಿಲ್ಲೆಯ ತಾಲೂಕಿನ ಎಲ್ಲ ಹಳ್ಳಿ ಮಂದಿಗೆ ಯಾರಾದ್ರೂ ನಿಮ್ಗ ಹವ್ಯಾಸ ಇದೆ ಅಥವಾ ಏನಾದ್ರು ತಲೆ ಬೋಳಾಗಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಕೂಡ ಇಲ್ಲಿ ಹೇರ್ ಪ್ಯಾಚ್ ಮಾಡ್ಕೊಡ್ತಾರೆ ನಿಮ್ಗ. ಮತ್ತು ಹೈ ಕ್ವಾಲಿಟಿ ಹೇರ್ ಪ್ಯಾಚ್ ನಾನು ನೋಡಿದೆ ಆಗಲೇ. ಆ ಹೇರ್ ಪ್ಯಾಚ್ಗಳು ಬಹಳ ಅಂದ್ರೆ ವೆರಿ ಕಾಸ್ಟ್ಲಿ ಇದ್ದಿದ್ದು ಕೂಡ ಬಹಳ ರೀಸನೇಬಲ್ ಪ್ರೈಸ್ನಾಗ ನಿಮಗ ಮಾಡಿ ಕೊಡ್ತಾರ. ಮತ್ತೆ ಇಷ್ಟ ಬೇಕಂತ ಅನ್ನಂಗಿಲ್ಲ ಇವರು. ನೀವು ಬಂದ್ ಕೇಸಿದ ಒಂದ್ಸಲ ಆರ್ಕೆ ಇಂಟರ್ನ್ಯಾಷನಲ್ ಅಕಾಡೆಮಿಗೆ ನೀವು ಒಂದ್ ಸ್ವಲ್ಪ ವಿಸಿಟ್ ಕೊಡ್ರಿ. ಇದು ಮೆನಿಕ್ಯೂರ್ ಪೆಡಿಕ್ಯೂರ್ ಸರ್. ಇದು ಹಾ ರೀ, ಇದು ಅಂದ್ರೆ ಇದು ಮಸಾಜ್ ಸೆಂಟರ್ ಏನ್ರಿ? ಮಸಾಜ್ ರೀ. ಮಸಾಜ್, ಬಾಡಿ ಮಸಾಜ್ ಆಗತ್ತೆ ಇಲ್ಲಿ. ಇದು ಮೆನಿಕ್ಯೂರ್ ಅಂದ್ರೆ ಈ ಹಿಮ್ಡಾದ ಹೊಡಿತಾವಲ್ರಿ, ಅವೆಲ್ಲ ಕ್ಲೀನ್ ಆಗತ್ತೆ. ಮತ್ತೆ ನೇಲ್ ಗಿಲ್ ಕಟ್ ಮಾಡಿ, ಕಟ್ ಮಾಡಿ ಕರೆಕ್ಟ್ ಆಗಿ ಅವೆಲ್ಲ ರಿಪೇರ್ ಆಗ್ತಾವ್ರಿ. ಅಂದ್ರೆ ನಮಗ ಬ್ಯೂಟಿ ಆಗ್ಬೇಕು ಅನಿಸ್ತೈತ್ಲ, ಅದು ಎಲ್ಲಾ ತರ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರ ಅಂದಂಗ ಆಯ್ತು. ಇಲ್ಲಿ ಬಂದ್ರೆ ಏನ್ ಅದು ಇಲ್ಲ ಅನ್ನೋದಿಲ್ಲ. ನೋಡ್ರಿ ಬಾ, ಇಂಥದ್ದು ಒಂದು ಅಕಾಡೆಮಿ ಬಿಜಾಪುರ್ನಾಗ ಐತಿ. ನನಗಂತೂ ಒಟ್ಟ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಆರ್ಕೆ ಸರ್. ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ. ಒಳ್ಳೆ ಒಂದು ಸರ್ವಿಸ್ ಕೊಡ್ಲಾಕತ್ತೀರಿ, ಜನರಿಗೆ ಒಳ್ಳೇದಾಗುವಂತ ಮತ್ತು ಜನರಿಗೆ ಒಂದು ಲಾಭ ಕೊಡುವಂತ ಒಂದು ಅಕಾಡೆಮಿ ತೆಗೆದಿರಲ್ಲ ಇದು. ಯಾಕಂದ್ರೆ ಇಂಥ ಒಂದು ಯಾವ್ದಾದ್ರು ಬಿಗಿದ ಸಮಸ್ಯೆ ಆಗ್ಲಿ ಅಥವಾ ಹೇರ್ ಸಮಸ್ಯೆ ಆಗ್ಲಿ, ಬಾಡಿ ಸಮಸ್ಯೆ ಆಗ್ಲಿ, ಇದ್ರ ಸಲುವಾಗಿ ನಾವು ಬೆಳಗಾವಿ ಹೋಗ್ಬೇಕು, ಹುಬ್ಳಿಗೆ ಹೋಗ್ಬೇಕು, ಇಟ್ಟ ದೂರ ಆಕಿತ್ತು. ಆದ್ರೆ ಬಿಜಾಪುರ್ನಾಗ ಇದ್ದಿದ್ದಿಲ್ಲ. ಇದು ಒಂದ್ ಸ್ವಲ್ಪ ನೋಡಿ ನನಗೆ ಯಾಕೋ ಖುಷಿ ಆಗ್ಲಾತೈತಿ. ಬಾಡಿ ಮಸಾಜ್ ಮಾಡ್ಕೋತೀನಿ. ಅದು ಎಲ್ಲ ಬಾಡಿ ಅತಿ ಬೇಗದಲ್ಲಿ ನನ್ನ ತಲೆ ಮ್ಯಾಲ ಕೂದ್ಲ ಇವ್ರದ ಬರ್ತಾವ, ಇವ್ರದ ಬ್ರ್ಯಾಂಡ್ ಅದ. ಓಕೆ, ಎಲ್ಲರೂ ಬರ್ರಿ. ನಿಮ್ಗೆ ತೆಲಿಗೆ ಮ್ಯಾಗ ವಿಗ್ ಬೇಕಾದ್ರೆ ನಿಮ್ಗೆ ನಾನ್ ಸರ್ಜಿಕಲ್ ವಿಗ್ಗಳು, ಹೇರ್ ಪ್ಯಾಚ್ಗಳು ನೀವು ಇಲ್ಲಿ ಮಾಡ್ಕೋಬಹುದು. ಪ್ಯಾಚ್ ಮಾಡ್ತಾರೆ. ಇದು ಹೇರ್ ಪ್ಯಾಚ್ ಮಾಡುವಂತ ಇದು ಒಂದು ಸೆಕ್ಷನ್, ರೂಮ್ ಸೆಕ್ಷನ್. ಫುಲ್ ಹೈ ಮತ್ತು ಆಫೀಸಿಯಲ್ ಟ್ರೀಟ್ಮೆಂಟ್ ಅದ ರೀ. ಒಟ್ಟ ಅಂಜಬೇಡ್ರಿ ಯಾರಿಗೂ. 40-50, ಈಗ ನನಗೆ 50 ಆಗ್ಲತ್ತೈತಿ. ಹೇರ್ ಪ್ಯಾಚ್ ಹಾಕ್ತಾರತ್ತ ಸಾಹೇಬರು. ಒಂದು ಡೆಮೋ ನಿಮ್ಗೆ ತೋರಿಸ್ಲಾಗ್ತೀನಿ. ಸತತವಾಗಿ 30 ವರ್ಷ ಕಾಲ ವಿಡಿಯೋ ಫೀಲ್ಡ್ ನಲ್ಲಿ, ಜಾನಪದ ಫೀಲ್ಡ್ ನಲ್ಲಿ ನಿಮ್ಮನ್ನು ಹಾಡಿ, ರಂಜಿಸಿ, ನಾಟ್ಯ ಮಾಡಿ, ಡಾನ್ಸ್ ಮಾಡಿ, ಕ್ಯಾಶಿಂದ ಮನೋರಂಜನೆ ಮಾಡೀನಿ. ಆದ್ರೆ ತಲೆ ಕೂದಲಿಲ್ದ ಮಾಡೀನಿ. ಈಗ ಮುಂದೆ ಸರ್ ಕೂದ್ಲ ಹಾಕೋರಿ ನೀವು ಒಂದ್ ಸ್ವಲ್ಪ ಹೀರೋ ಆಗತ್ರಿ. ಆವಾಗೂ ಒಂದ್ ಸ್ವಲ್ಪ 30 ವರ್ಷದಿಂದನು ಸ್ವಲ್ಪ ಹೋರಾಗತ್ತಿದ್ದು. ಹಂಗ ಜಾನಪದ ಮಾಡ್ತಿದ್ರು. ಕೇಳಿದ್ರೆ ನಮ್ಮ ಜಾನಪದ ಹಾಡುಗಳು, ಯಾವುದೇ ಜಾನಪದ ಹಾಡಿನಾಗ ಏನಾದ್ರು ಟಾವೆಲ್ ರೇಸ್ ಸುತ್ಕೊತಿದ್ದೆ ಒಂದು, ಅಥವಾ ಟಪ್ಗಿರಿ ಹಾಕ್ತಿದ್ಯಾ, ಒಂದು ರುಂಬಾಲ್ರಿ ಹಾಕ್ತಿದ್ಯಾ. ಯಾಕಂದ್ರೆ ತಲೆ ಕೂದಲು ಹೋಗಿದ್ದು ಅದು ಕಾಣಬಾರ್ದಂತ.
ಯಾವ್ಯಾವ ಹಾಡು ನೋಡಿದ್ರೆ ಗೊತ್ತಿನ ಕಬ್ಬಿನ ಹೊಲ್ದಾಗ ಒಬ್ಬ ಕುಂತಾಳ್ತೇನ ಅರೆ ರೋಡ್ಗೆ ಮಿಸ್ಕಾಲ ಮಾಡೈತಿ ಅದು ಎಲ್ಲಾ ಹಾಡುಗಳು. ಆದ್ರೆ ಈ ತಿತ್ಲಾಗ ಏನೈತಿ ಎಲ್ಲ ಕಾಲಮಾನ ಎಲ್ಲ ಚೇಂಜ್ ಆಗೈತಿ. ಒಂದು ನ್ಯೂ ಜನ್ರೇಷನ್ ಅವರಿಗೆ ಮನೋರಂಜನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ. ಅದಕ್ಕಾಗಿ ಒಂದ್ ಸ್ವಲ್ಪ ಫೇಸ್ ನಲ್ಲಿ ಒಂದು ಬೇರೆ ತರ ಒಂದು ಲುಕ್ ಬರ್ಲಿ ಅಂತ ಅವರು ಆರ್ ಕೆ ಸರ್ ಹೇಳ್ಯಾರ ವಿಗ್ ಹಾಕುರಿ ಅಂತ. ಒಂದ್ ಸ್ವಲ್ಪ ಡೆಮೋ ನೋಡಾಕತ್ತೀವಿ. ಈ ಡೆಮೋ ನೋಡಿದ ಮ್ಯಾಲ ನೀವು ನನಗೆ ಅನಿಸಿಕೆ ತೆಳಗಡೆ ಕಮೆಂಟ್ ಮಾಡಿ ಹೇಳ್ಬೇಕ ಇದು ಹೇಗೆ ನನಗೆ ಲುಕ್ ಕಾಣ್ತೈತಿ. ಇದು ಒಂದು ಡೆಮೋ ಅದ, ಇದಕ್ಕಿದ್ ಬ್ಯಾರೆ ಮಾಡ್ತೀನಿ ನಾ ಸ್ಟೈಲ್ ನಾವು ಇರುತ್ತಾನ ಏನೈತಿ ಇನ್ನೊಂದು 10 ವರ್ಷ ಹೌದಿಲ್ಲ. ಸ್ಟೈಲ್ ಮಾಡಿ ಕಸಿ ನಿಮಗೆ ಎಂಜಾಯ್ ಮಾಡಿ ನಿಮಗೆ ರಂಜಿಸಿ ನಿಮಗೆ ಮನೋರಂಜನೆ ಮಾಡಿ ಹೋಗ್ಬಿಡ್ತೇವೆ ಹಲ್ಕಿ ಬರಸ್ಕೊಂಡ. ನೋಡ್ರಿ ಸರ್ಗೆ ಡೆಮೋ ಮಾಡಕತ್ತಿರುವಾಗ ನಾನ್ ಸರ್ಜಿಕಲ್ ಹೇರ್ ಪ್ಯಾಚ್ ನಮ್ ಕಡೆ ಡೆಮೋ ಪೀಸ್ ಇತ್ತು. ಹೆಂಗ್ ಆಗ್ತದ ಸರ್, ಹೆಂಗ್ ಕಾಣ್ತಾರ, ಏನ್ ಕಾಣ್ತಾರ ಅಂತ ಕಮೆಂಟ್ ಮಾಡ್ರಿ ಹಾಗೂ ವಿಡಿಯೋ ಶೇರ್ ಮಾಡ್ರಿ. ಯಾರ್ಯಾರ ಹೇರ್ ಲಾಸ್ ಆಗೈತಿ ಅವ್ರಿಗೆ ಸರ್ಗೆ ಅನಿಸಿಕೆ ಏನಂತ ನೀವು ಹೇಳ್ರಿ. ಆಮೇಲೆ ನೀವು ಹೇಳಿದ ಮ್ಯಾಲ ಯಾಕಂದ್ರೆ ಇದು ಹಾಕೊಂಡು ನಿಮಗೆ ತೋರಿಸ್ಲಾಗ್ತೀನಿ. ಈಗ ನಂದ ಲುಕ್ ಹ್ಯಾಂಗ್ ಕಾಣ್ತೈತಿ, ನಾನು ಮುಂದೆ ವಿಗ್ ಹಾಕೊಂಡ ನಿಮ್ ಮುಂದೆ ಹಾಡ ಜಾನಪದ ಡ್ರಾಮಾ ಮಾಡ್ಬೇಕಾದ್ರ ದಯವಿಟ್ಟು ನೀವು ತೆಳಗಡೆ ಕಮೆಂಟ್ ಮಾಡ್ಬೇಕು. ಹಾಕ್ರಿ ಸರ್ ನೋಡೋಣ. ಸೊ ಗೆಳೆಯರೆ ನೋಡಕತ್ತೀರಿ ನೀವು, ನಮಗೆ ಆರ್ ಪಿ ಅವರು ನನಗೆ ಇದು ಒಂದು ವಿಗ್ ಹಾಕ್ಯಾರ. ಇದು ನಾನ್ ಸರ್ಜಿಕಲ್ ಹೇರ್ ವಿಗ್. ಇದು ಹಾಕಿದ ಮೇಲೆ ನನ್ನ ಲುಕ್ಕ ಚೇಂಜ್ ಆಯಿತು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ನೀವು ಈ ಥರ ಹೇರ್ ಒಂದು ವಿಗ್ ಹಾಕ್ಕೊಂಡು ತಮ್ಮ ಲುಕ್ಕನ್ನು ಚೇಂಜ್ ಮಾಡಬೇಕಾದ್ರೆ ನೀವು ಆರ್ ಕೆ ಇಂಟರ್ನ್ಯಾಷನಲ್ ಸಲೂನ್ ಆ್ಯಂಡ್ ಅಕಾಡೆಮಿ ಆಶ್ರಮ್ ರೋಡ್ಗೆ ವಿಸಿಟ್ ಮಾಡಬಹುದು. ಇದು ಭಾಳ ಒಂದು ಬೇರೆ ಥರನ ನನಗಿದು ಒಂದು ಲುಕ್ ಕೊಡ್ಲಾಕತ್ತೈತಿ. ಸರ್ ನನಗೆ ಒಂದು ಬೇರೆದ ಒಂದು ಲುಕ್ ಬೇಕು, ನನಗೆ ಒಂದು ಬೇರೆದ ಒಂದು ವಿಗ್ ತರಿಸ್ರಿ, ಆಮೇಲೆ ಇದಕ್ಕೆ ಹಾಕೊಳ್ಳೋನು ಹಾಕಿಸಿಂದ ಅವರು ನನಗೆ ಹೇಳ್ಯಾರ. ಅವ್ರು ನನಗೆ ಹೇಳ್ಕೊತ ಹೋದರು, ಸರ ಯಾವ ಥರ ಇದು ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ತಿಂಗಳಿಗೆ ಒಂದು ಸಲ ಯಾವ ಥರ ವಾಶ್ ಮಾಡಬೇಕು, ಯಾವ ಥರ ಇದಕ್ಕೆ ನಾವು ಸೇಫಾಗಿ ಇಟ್ಕೋಬೇಕು, ಇದರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಯಾವುದೇ ಹೇರ್ ಫಾಲ್ಸ್ ಆಗೋದ, ಇದಕ್ಕೆ ತೊಳೆಯೋದು ಹೆಂಗೆ, ಇದು ಎಲ್ಲ ನನಗೆ ಹೇಳ್ಕೊಟ್ಟಾರ. ನೀವು ಕೂಡ ಇದು ಆರ್ ಕೆ ಇಂಟರ್ನ್ಯಾಷನಲ್ ಸಲೂನ್ ಅಕಾಡೆಮಿಗೆ ನೀವು ಭೇಟಿ ಆದ್ರೆ ಅವರೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಭಾಳ ರೀಸನೇಬಲ್ ಪ್ರೈಸ್ನಾಗ ನಿಮಗೆ ಹೇರ್ ವಿಗ್ಗನ್ನು ವಿದೌಟ್ ಸರ್ಜಿಕಲ್ ಹೇರ್ ಟ್ರಾನ್ಸ್ಪ್ಲಾಂಟ್ ನೀವು ಮಾಡ್ಕೋಬೋದು ವಿಗ್ ಮುಖಾಂತರ. ಸೊ ಭೇಟಿಯಾಗ್ರಿ ಆರ್ ಕೆ ಇಂಟರ್ನ್ಯಾಷನಲ್ ಸಲೂನ್ ಆ್ಯಂಡ್ ಅಕಾಡೆಮಿ ಆಶ್ರಮ್ ರೋಡ್ ವಿಜಯಪುರ. ಲೊಕೇಶನ್ ಮತ್ತು ಫೋನ್ ನಂಬರ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಲಾಗ್ತಾವ. ಜಾಸ್ತಿ ಮಾಹಿತಿಗಾಗಿ ಅವರಿಗೆ ಕಾಲ್ ಮಾಡಿ ಕೇಳ್ಕೋಬಹುದು, ಹಾಗೆ ವಿಸಿಟ್ ಮಾಡಬಹುದು.